ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅಮೃತಧಾರೆ ಸೀರಿಯಲ್ ಇವತ್ತಿನ ಎಪಿಸೋಡಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡ್ಕೊಂಡು ಬರೋಣ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಲ್ಲಿನ ಕಿಡ್ನ್ಯಾಪ್ ಮಾಡಲಿಕ್ಕೆ ಹೋಗಿ ಗೌತಮ್ ಕೈಗೆ ಸಿಕ್ಕಾಕೊಂಡೇ ಬಿಟ್ಟ ಜಯದೇವ್. ಹಾಗಿದ್ರೆ ಬನ್ನಿ ಈ ಫುಲ್ ಎಪಿಸೋಡಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡ್ಕೊಂಡು ಬರೋಣ. ದಯವಿಟ್ಟು ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಲ್ಲಿ ಹೇಗಾದರೂ ಮಾಡಿ ಗೌತಮ್ ಮತ್ತು ಭೂಮಿಕಾನ ಒಂದು ಮಾಡಲೇಬೇಕು ಅಂತ ಅಂದ್ಕೊಂಡಿರ್ತಾಳೆ. ಮಲ್ಲಿ ಹೇಗೋ ಪ್ಲ್ಯಾನ್ ಮಾಡಿ ಗೌತಮ್ ಮತ್ತು ಭೂಮಿಕಾನ ಒಂದೇ ಹೋಟೆಲ್ಗೆ ಬರೋ ಥರ ಮಾಡಿದಾಳೆ. ಇನ್ನೊಂದು ಕಡೆ ಜಯದೇವ್ ಯಾವಾಗ ನೋಡಿದ್ರೂ ಮಲ್ಲಿ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾನೆ. ಯಾಕಂದರೆ ನಾನಿಲ್ಲದೆ ಮಲ್ಲಿ ಖುಷಿಯಾಗಿರೋಕ್ಕೆ ಸಾಧ್ಯನೇ ಇಲ್ಲ. ಹೇಳಿ ಕೇಳಿ ಅವಳು ಹಳ್ಳಿಯವಳು. ಗಂಡ ತನ್ನನ್ನು ಬಿಟ್ಟು ಇನ್ನೊಬ್ಳನ್ನ ಕಟ್ಕೊಂಡಿರೋದ್ರಿಂದ ಖುಷಿಯಾಗಿರೋಕ್ಕೆ ಹೇಗೆ ತಾನೇ ಸಾಧ್ಯ? ಅವಳು ನನ್ನಿಂದ ದೂರ ಆಗಿರ್ಬೋದು, ಆದರೆ ನನ್ನ ಬಗ್ಗೆನೇ ಯೋಚನೆ ಮಾಡ್ತಾ ಕೊರಗ್ತಿರ್ತಾಳವಳು ಅಂತ ಜಯದೇವ್ ಮಲ್ಲಿ ಯಾವಾಗಲೂ ತನ್ನ ಬಗ್ಗೆನೇ ಚಿಂತೆ ಮಾಡ್ತಿದ್ದಾಳೆ ಅಂತ ಅಂದ್ಕೊಂಡಿರ್ತಾನೆ. ಆದರೆ ಮಲ್ಲಿ ಬೇರೆ ಥರನೇ ಇದ್ದಾಳೆ. ಅವನ ಬಗ್ಗೆ ಒಂದು ಸ್ವಲ್ಪನೂ ಚಿಂತೆ ಇಲ್ಲದೆ ತನ್ನ ಜೀವನನ ಆರಾಮಾಗೆ ನಡೆಸ್ತಿದ್ದಾಳೆ. ಆದರೆ ಮಲ್ಲಿ ಖುಷಿಯಾಗಿರೋದನ್ನ ನೋಡಿ ಜಯದೇವ್ಗೆ ತಡ್ಕೊಳ್ಳೋದಕ್ಕೆ ಆಗ್ತಾನೆ ಇರೋದಿಲ್ಲ. ಅಲ್ಲ, ಇದೆಲ್ಲ ಹೇಗೆ ಸಾಧ್ಯ? ನಾನೇನೋ ಅಂದ್ಕೊಂಡಿದ್ರೆ ಇಲ್ಲೇನೋ ನಡೀತಿದೆಯಲ್ಲ. ಆ ಮಲ್ಲಿ ಹಳ್ಳಿ ಗುಗ್ಗು ನನ್ನನ್ನು ಬಿಟ್ಟು ಇಷ್ಟು ಖುಷಿಯಾಗಿರೋದಕ್ಕೆ ಹೇಗೆ ಸಾಧ್ಯ? ನೋ, ಇಲ್ಲ, ಚಾನ್ಸೇ ಇಲ್ಲ. ಇದೆಲ್ಲ ಹೇಗೆ ಆಗೋಕ್ಕೆ ಸಾಧ್ಯ? ಅವಳು ನನ್ನ ಹಿಂದೆನೇ ಸುತ್ತಾಳೆ. ನಾನು ಹೇಳ್ದಾಗೆ ಕೇಳಿಕೊಂಡು ಮೂಲೆಯಲ್ಲಿ ಬಿದ್ದಿರ್ತಾಳೆ ಅಂದ್ಕೊಂಡಿದ್ದೆ. ಆದರೆ ನನ್ನ ಪ್ಲ್ಯಾನನ್ನೆಲ್ಲ ಉಲ್ಟಾ ಮಾಡಿ ಅವಳು ಇಷ್ಟು ಬಿಂದಾಸ್ ಆಗಿರೋದಕ್ಕೆ ಹೇಗೆ ಸಾಧ್ಯ? ಇಲ್ಲ, ಅವಳು ಯಾವಾಗಲೂ ನನ್ನ ಬಗ್ಗೆನೇ ಯೋಚನೆ ಮಾಡಬೇಕು, ನನ್ನ ಬಗ್ಗೆನೇ ಚಿಂತೆ ಮಾಡ್ತಿರ್ಬೇಕು ಅಂತ ಜಯದೇವ್ ಅಂದ್ಕೊಳ್ತಿರ್ತಾನೆ. ಯಾವಾಗಲೂ ಜಯದೇವ್ ಮಲ್ಲಿ ಅಂತಿರೋದನ್ನು ನೋಡಿ ದಿಯಾಗೆ ತುಂಬಾ ಕೋಪ ಬರ್ತಿರುತ್ತೆ. ಯಾಕೆ ಜೈ, ನೀವು ಈ ರೀತಿ ಮಾಡ್ತಿದ್ದೀರಾ? ಪದೇ ಪದೇ ಆ ಮಲ್ಲಿ ಬಗ್ಗೆನೇ ಯೋಚನೆ ಮಾಡ್ತಿರ್ತೀರಲ್ಲ. ನಾನು ಎಷ್ಟು ಸತಿ ಹೇಳೋದು ನಿಮಗೆ, ನಮ್ಮಿಬ್ಬರ ಮಧ್ಯೆ ಆ ಮಲ್ಲಿ ಬರ್ಕೊಡ್ದು ಅಂತ ದಿಯಾ ಜಯದೇವ್ಗೆ ಹೇಳ್ತಾಳೆ. ಆಗ ಜಯದೇವ್ ಹೇಳ್ತಾನೆ, ನೋಡು ದಿಯಾ, ನೀನು ತಪ್ಪು ತಿಳ್ಕೊಂಡಿದ್ಯಾ. ನಾನು ಆ ಮಲ್ಲಿ ಬಗ್ಗೆ ಪ್ರೀತಿ ಇಟ್ಕೊಂಡು ಯೋಚನೆ ಮಾಡ್ತಿಲ್ಲ. ಅವಳು ಕಂಡ್ರೇ ನನಗಾಗಲ್ಲ. ನಾನು ಅವಳನ್ನ ಬಿಟ್ಟು ನಿನ್ನ ಮದುವೆ ಆಗಿರೋದ್ರಿಂದ ಅವಳು ಕಷ್ಟ ಅನುಭವಿಸ್ತಾಳೆ, ನನ್ನ ನೆನಪಲ್ಲೇ ಕೊರ್ಗಿ ಮೂಲೆಯಲ್ಲಿ ಬಿದ್ದಿರ್ತಾಳೆ ಅಂತ ಅಂದ್ಕೊಂಡಿದ್ದೆ. ಆದರೆ ಅವಳು ಅದನ್ನೆಲ್ಲ ಮರೆತು ಎಷ್ಟು ಖುಷಿಯಾಗಿದ್ದಾಳೆ. ಹೇಗೆ ಸಾಧ್ಯ ಇದೆಲ್ಲ ಅಂತ ಯೋಚನೆ ಮಾಡ್ತಿದ್ದೆ ದಿಯಾ ಅಂತ ಜಯದೇವ್ ದಿಯಾಗೆ ಹೇಳ್ತಾನೆ. ಜಯದೇವ್ ಎಷ್ಟೇ ಹೇಳಿದರೂ ಕೂಡ ದಿಯಾ ಅದನ್ನು ನಂಬ್ತಿರಲ್ಲ. ಜಯದೇವ್ ಬಗ್ಗೆ ತುಂಬಾ ಕೋಪ ಬರ್ತಿರುತ್ತೆ. ಇವ್ರನ್ನ ಹೀಗೆ ಸುಮ್ಮನೆ ಬಿಟ್ಟರೆ ಆಗೋದಿಲ್ಲ. ಅದು ಅಲ್ಲದೆ ಈಗ ಮಲ್ಲಿ ಅಪ್ಪನ ಆಸ್ತಿ ಎಲ್ಲ ಮಲ್ಲಿ ಹೆಸರಲ್ಲಿದೆ. ಇವರು ಆಸ್ತಿ ಆಸೆಗೋಸ್ಕರ ಮತ್ತೆ ಅವಳು ಹಿಂದೆ ಹೋದರೆ ಇಲ್ಲ, ಆದಷ್ಟು ಬೇಗ ಇವ್ರನ್ನೆಲ್ಲ ಹೊರಗಡೆ ಹಾಕಿ ಇವ್ರ ಆಸ್ತಿನೆಲ್ಲ ನಾನು ಬರ್ಕೊಳ್ಬೇಕು. ಇದೆಲ್ಲ ಆಸ್ತಿ ನನ್ನ ಪಾಲಾಗಬೇಕು. ನಾನು ಏನು ಅಂದ್ಕೊಂಡು ಜೈನ ಮದುವೆ ಆಗಿದ್ದೀನೋ ಆ ಉದ್ದೇಶ ಇಷ್ಟರಲ್ಲೇ ಈಡೇರುತ್ತೆ ಅಂತ ದಿಯಾ ಮನಸ್ಸಲ್ಲೇ ಅಂದ್ಕೊಳ್ತಿರ್ತಾಳೆ. ಆದರೆ ಜಯದೇವ್ ದಿಯಾ ತನ್ನ ಮೇಲೆ ಪ್ರೀತಿಯಿಂದ ಮದುವೆ ಆಗಿ ತನ್ನ ಜೊತೆ ಬಂದಿದ್ದಾಳೆ ಅಂತ ಅಂದ್ಕೊಂಡಿದ್ದಾನೆ. ಹೇಗಾದರೂ ಮಾಡಿ ಜಯದೇವ್ ಆಸ್ತಿನೆಲ್ಲ ತಾನು ತಗೊಳ್ಬೇಕು ಅಂತ ದಿಯಾ ಪ್ಲ್ಯಾನ್ ಮಾಡ್ಕೊಂಡಿರ್ತಾಳೆ. ಆದರೆ ಸ್ವಲ್ಪವಾಗಿ ದಿಯಾನ್ ಬುದ್ಧಿ ಲಕ್ಷ್ಮೀಕಾಂತ್ಗೆ ಗೊತ್ತಾಗ್ತಿರುತ್ತೆ. ಅಲ್ಲ, ಇವಳು ತನ್ನ ಗಂಡಂಗೆ ಕುಡಿಸಿ ಅವನನ್ನು ಹಾಳು ಮಾಡ್ತಿದ್ದಾಳಲ್ಲ. ಇರಲಿ, ಏನಾದರೂ ಮಾಡ್ಕೊಂಡು ಹಾಳಾಗೋಗ್ಲಿ. ಒಟ್ಟಿನಲ್ಲಿ ಆದಷ್ಟು ಬೇಗ ಗೌತಮ್ ಮತ್ತು ಭೂಮಿಕಾನ ಒಂದು ಮಾಡಿ ಮತ್ತೆ ಈ ಮನೆಗೆ ವಾಪಸ್ ಕರ್ಕೊಂಡು ಬರಲೇಬೇಕು ಅಂತ ಲಕ್ಷ್ಮೀಕಾಂತ್ ಅಂದ್ಕೊಳ್ತಿರ್ತಾನೆ. ಭೂಮಿಕಾ ಮತ್ತು ಗೌತಮ್ ಆ್ಯನಿವರ್ಸರಿ ದಿನ ಇಬ್ಬರು ಒಂದೇ ಹೋಟೆಲ್ಗೆ ಬರೋ ಥರ ಆನಂದ್, ಮಲ್ಲಿ, ಲಕ್ಷ್ಮೀಕಾಂತ್ ಎಲ್ಲರೂ ಸೇರಿಕೊಂಡು ಪ್ಲ್ಯಾನ್ ಮಾಡಿರ್ತಾರೆ. ಅದೇ ರೀತಿ ಎಲ್ಲರೂ ಒಂದೇ ಹೋಟೆಲ್ಗೆ ಬರ್ತಾರೆ. ಹೋಟೆಲ್ನಲ್ಲಿ ಭೂಮಿಕಾನ ನೋಡಿ ಗೌತಮ್ಗೆ ತುಂಬಾ ಖುಷಿಯಾಗುತ್ತೆ. ಏನಿದು, ಭೂಮಿಕಾ ಅವರು ಇಲ್ಲೇ ಬಂದಿದ್ದಾರೆ ಅಂತ ಗೌತಮ್ ಅಂದ್ಕೊಳ್ತಿರ್ತಾನೆ. ಭೂಮಿಕಾ ಮತ್ತು ಗೌತಮ್ ಬೇರೆ ಬೇರೆ ಟೇಬಲಲ್ಲಿ ಹತ್ತಿರದಲ್ಲೇ ಕೂತ್ಕೊಂಡಿರ್ತಾರೆ. ಅದೇ ರೀತಿ ಮಲ್ಲಿ ಮಾಡಿರೋ ಪ್ಲ್ಯಾನ್ ಪ್ರಕಾರ ಸಿಂಗರ್ ಒಬ್ಬರನ್ನ ಕರೆಸಿ ಸಾಂಗ್ ಹಾಡೋದಕ್ಕೆ ಹೇಳಿರ್ತಾರೆ. ಆ ಸಾಂಗ್ ಕೇಳ್ತಾ ಗೌತಮ್ ಮತ್ತು ಭೂಮಿಕಾಗೆಲ್ಲ ಹಳೇದು ನೆನಪಾಗ್ತಾ ಇರುತ್ತೆ. ಅಂದರೆ ತಾವಿಬ್ಬರು ಒಬ್ರಿಗೊಬ್ರು ಜೊತೆಗೆ ಕಳೆದ ದಿನಗಳೆಲ್ಲನ ನೆನಪಿಸ್ಕೊಳ್ತಿರ್ತಾರೆ. ತಿಂಡಿ ಎಲ್ಲ ತಿಂದ ನಂತರ ಭೂಮಿಕಾ ಕೈ ತೊಳ್ಕೊಳ್ಳೋದಕ್ಕಂತ ವಾಶ್ರೂಮ್ಗೆ ಹೋಗ್ತಾಳೆ. ಅದೇ ರೀತಿ ಗೌತಮ್ ಕೂಡ ಅಲ್ಲಿಗೆ ಕೈ ತೊಳ್ಕೊಳ್ಳೋಕ್ಕಂತ ಬರ್ತಾನೆ. ಇಬ್ಬರು ಒಬ್ರಿಗೊಬ್ರು ನೋಡಿ ಅಲ್ಲೇ ನಿಂತಿರ್ತಾರೆ. ಆಗ ಗೌತಮ್ ಹೇಳ್ತಾನೆ, ಭೂಮಿಕಾ ಅವರೇ, ಹಳೇದನ್ನೆಲ್ಲ ನೀವು ಮರ್ತಿರ್ಬೋದು, ಆದರೆ ನಾನು ಅದನ್ನು ಯಾವುದನ್ನು ಮರ್ತಿಲ್ಲ. ನಿಜವಾಗ್ಲೂ ಭೂಮಿಕಾ ಅವರೇ, ಮೊದಲು ನಿಮ್ಮನ್ನು ಎಷ್ಟು ಪ್ರೀತಿ ಮಾಡ್ತೀನೋ ಇವಾಗಲೂ ಅಷ್ಟೇ ಪ್ರೀತಿ ಮಾಡ್ತೀನಿ. ನಮ್ಮ ಮೊದಲನೇ ಭೇಟಿ ಕೂಡ ಇದೇ ರೀತಿ ಇದೇ ಜಾಗದಲ್ಲೇ ಆಗಿತ್ತು ಅಂತ ಹೇಳಿ ಭೂಮಿಕಾ ಮತ್ತು ಗೌತಮ್ ಮೊದಲು ಭೇಟಿ ಆಗಿದ್ದನ್ನು ನೆನಪು ಮಾಡ್ಕೊಳ್ತಾರೆ. ಭೂಮಿಕಾ ಅವರೇ, ನೀವು ಹಳೇದನ್ನೆಲ್ಲ ಮರ್ತಿರ್ಬೋದು, ಆದರೆ ನಾನು ಅದನ್ನು ಯಾವುದನ್ನು ಮರ್ತಿಲ್ಲ. ಎನಿವೆ, ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಭೂಮಿಕಾ ಅವರೇ ಅಂತ ಗೌತಮ್ ಹೇಳ್ತಾನೆ. ಅದನ್ನೆಲ್ಲ ಕೇಳಿ ಭೂಮಿಕಾಗೆ ತುಂಬಾ ಬೇಜಾರಾಗುತ್ತೆ. ಭೂಮಿಕಾ ಅಳ್ತಾ ನಿಮಗೂ ಕೂಡ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಗೌತಮ್ ಅವರೇ ಅಂತ ಹೇಳ್ತಾಳೆ. ಇಲ್ಲಿ ಕೊನೆಗೂ ಕೂಡ ಇಷ್ಟು ದಿನ ಮುಚ್ಚಿಟ್ಟಿದ್ದ ಒಬ್ರಿಗೊಬ್ರು ತಮ್ಮ ಪ್ರೀತಿನ ಹೇಳ್ಕೊಳ್ತಾರೆ ಗೌತಮ್ ಮತ್ತು ಭೂಮಿಕಾ. ಗೌತಮ್ ಮತ್ತು ಭೂಮಿಕಾ ಮತ್ತೆ ಒಂದಾಗೋ ಸಮಯ ಬಂದೇ ಬಿಡ್ತು.
ಈ ಕಡೆ ಜಯದೇವ್ ಖುಷಿಯಾಗಿರೋ ಮಲ್ಲಿನ ನೋಡೋಕ್ಕಾಗದೆ ಹೇಗಾದರೂ ಮಾಡಿ ಮಲ್ಲಿನ ಕಿಡ್ನ್ಯಾಪ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿರ್ತಾನೆ. ಮಲ್ಲಿ ಇದೇ ಹೋಟೆಲಲ್ಲಿ ಇದ್ದಾಳೆ ಅಂತ ಗೊತ್ತಾಗಿ ಜಯದೇವ್ ಕೂಡ ಮಲ್ಲಿನ ಕಿಡ್ನ್ಯಾಪ್ ಮಾಡೋಕ್ಕಂತ ಮಲ್ಲಿ ಹತ್ರ ಬರ್ತಿರ್ತಾನೆ. ಅದೇ ಟೈಮ್ಗೆ ಗೌತಮ್ ಅಡ್ಡ ಬರ್ತಾನೆ. ಹಾಗಿದ್ರೆ ನೋಡೋಣ ನೆಕ್ಸ್ಟ್ ಎಪಿಸೋಡಲ್ಲಿ ಏನೆಲ್ಲ ಆಗುತ್ತೆ ಅಂತ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.